ಬಂದೇ ಬಿಡ್ತು. ಅಂದು ಹೊಟ್ಟೆ ಉರಿಸಿದ ರಘು ಚಕ್ರಬಡ್ಡಿ ಸಮೇತ ವಾಪಸ್ ಕೊಟ್ಟ ಗಿಲ್ಲಿ ನಟ. ಬಿಗ್ ಬಾಸ್ ಕನ್ನಡ 12 ಶೋನಲ್ಲಿ ಈ ಬಾರಿ ಗಿಲ್ಲಿ ನಟ ಅವರು ಅಡುಗೆ ಮನೆ ಸೇರ್ಕೊಂಡಿದ್ದಾರೆ. ಗಿಲ್ಲಿ ನಟ ಅಡುಗೆ ಮಾಡಿದರೆ ಮಾತ್ರ ಅವರಿಗೆ ಇಡೀ ಸೀಸನ್ ಪೂರ್ತಿ ಲಕ್ಸುರಿ ಐಟಮ್ ಸಿಗುತ್ತಿದೆ. ಈಗ ಅವರು ಅಶ್ವಿನಿ ಜೊತೆ ಸೇರಿ ಅಡುಗೆ ಮಾಡಲು ಒಪ್ಪಿಗೆ ನೀಡಿದ್ದಾರೆ. ಪ್ರತಿ ಬಾರಿ ನಿಯಮಗಳ ಉಲ್ಲಂಘನೆ ಮಾಡೋದಕ್ಕೆ ಲಕ್ಸುರಿ ಐಟಮ್ ಮಿಸ್ ಆಗ್ತಾ ಇತ್ತು, ಲೆಕ್ಕ ತಪ್ಪಾಗುತ್ತಿತ್ತು ಅಥವಾ ಲೇಟಾಗಿ ಲೆಕ್ಕಾಚಾರ ಮಾಡಲಾಗ್ತಿತ್ತು. ಇಬ್ಬರು ಮೂವರು ಕೂಗಾಡಿ ಕಿರುಚಿ ಬೋರ್ಡ್ ಮೇಲೆ ಬರೆಯುವವರಿಗೆ ಗೊಂದಲ ಆಗಿ ಲೆಕ್ಕವು ಉಲ್ಟಾ ಹೊಡಿತಾ ಇತ್ತು. ಕಳೆದ ಬಾರಿ ಲಕ್ಸುರಿ ಟಾಸ್ಕ್ ಮಿಸ್ ಆಗಿತ್ತು ಎಂಬ ಬೇಸರ ಇತ್ತು. ಚಪಾತಿ ಸಿಕ್ಕಿಲ್ಲ, ಐಸ್ ಕ್ರೀಮ್ ಸಿಕ್ಕಿಲ್ಲ, ಪನ್ನೀರ್ ಇಲ್ಲ ಎಂದು ಕೆಲವರು ಬೇಸರ ಮಾಡಿಕೊಂಡಿದ್ದು ಇದೆ. ಹೀಗಿರುವಾಗ ಬಿಗ್ ಬಾಸ್ ಅಲ್ಲ ವಿಲನ್ ಈಗ ಗಿಲ್ಲಿ ನಟ ಅಶ್ವಿನಿ ಗೌಡ ಮುಂದೆ ಒಂದು ಬಂಪರ್ ಆಫರ್ ಇಟ್ಟಿದ್ದಾರೆ. ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಸೇರಿಕೊಂಡು ಅಡುಗೆ ಮಾಡಿದರೆ ಮಾತ್ರ ಲಕ್ಸುರಿ ಸಿಗುತ್ತದೆ. ಇದಕ್ಕೆ ಇವರು ಒಪ್ಪಿದ್ದರಿಂದ ಮಟನ್, ಚಿಕನ್, ಬ್ರೆಡ್, ಕಾಫಿ ಪುಡಿ, ಪನ್ನೀರ್ ಎಲ್ಲವೂ ಸಿಕ್ಕಿದೆ. ಈಗ ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ಅವರು ಸೇರಿಕೊಂಡು ಅಡುಗೆ ಮಾಡಲು ರೆಡಿಯಾಗಿದ್ದಾರೆ. ಈಗ ಹೊಸ ಪ್ರೋಮೋ ಒಂದು ರಿಲೀಸ್ ಆಗಿದೆ. ಗಿಲ್ಲಿ ನಟ ರಜತ್ ಅಶ್ವಿನಿ ಗೌಡ ಟೀಮ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ. ಲೆಗ್ ಪೀಸ್ ಬೇಕು ಎಂದು ರಘು ಅವರು ಹೇಳಿದ್ದಾರೆ. ಆದರೆ ಗಿಲ್ಲಿ ಮಾತ್ರ ಕೊಡಲು ರೆಡಿ ಇಲ್ಲ. ಇದಕ್ಕೆ ಕಾರಣ ಏನಂದರೆ ರಘು ಅವರು ಲೆಗ್ ಪೀಸ್ ಕೊಡು, ಟೀಮ್ಗೋಸ್ಕರ ಆಟ ಆಡಿದ್ದೀವಿ ಎಂದಿದ್ದಾರೆ. ಆಗ ಗಿಲ್ಲಿ ನಟ ಅವರು ಲೆಗ್ ಪೀಸ್ ಎತ್ಕೊಂಡಿರ್ತೀನಿ, ಆಮೇಲೆ ನಿಮ್ಗೆ ಕೊಡ್ತೀನಿ, ಆಲೂಗೆಡ್ಡೆ ಗ್ರೇವಿ ಹಾಕು ಅಂದಾಗ ಮಾತ್ರ ಯಾವ ರೀತಿ ಮಾತಾಡಿದ್ರಿ ನೀವು? ರಘು ಅಣ್ಣನ ಮೇಲೆ ಹಳೆ ದ್ವೇಷ ಇದೆ, ಎಷ್ಟು ಹೊಟ್ಟೆ ಉರಿಸಿದ್ದಾನೆ ಅಂತ ಹೇಳಿದರೆ. ಆದರೆ ಗಿಲ್ಲಿ ಕೊನೆಯಲ್ಲಿ ಕೊಡುವ ಸಾಧ್ಯತೆ ಇದೆ. ಅಂದು ಗಿಲ್ಲಿ ಚಪಾತಿ ಕೊಡು ಎಂದು ಬೇಡಿದಾಗ ರಘು ಕೊಟ್ಟಿರಲಿಲ್ಲ. ಈಗ ಗಿಲ್ಲಿ ಟೈಮ್ ಬಂದಿದೆ. ಸೊ ಇವತ್ತಿನ ಎಪಿಸೋಡಲ್ಲಿ ಗಿಲ್ಲಿ ಅವರು ಲೆಗ್ ಪೀಸ್ನ ರಘು ಅವ್ರಿಗೆ ಕೊಡ್ತಾರಾ? ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಅವರ ಸೀಕ್ರೆಟ್ ಟಾಸ್ಕ್ ರಿಸಲ್ಟ್ ಏನಾಗುತ್ತೆ ಅಂತ ನೋಡಬೇಕಾಗಿದೆ. ನಿನ್ನೆ ಅಶ್ವಿನಿ ಅವರು ಮತ್ತು ರಜತ್ ಅವರು ತುಂಬ ಜೋರಾಗಿ ಜಗಳ ಮಾಡ್ತಾರೆ. ಬಾಯಿಗೆ ಬಂದಂಗೆ ಅವ್ರಿಗೆ ಅನಿಸುತ್ತೆ, ರಜತ್ ಅವ್ರಿಗೆ ಏನು ಅನಿಸುತ್ತೆ, ಕಚ್ಚಡ ಅದು ಇದು ಅಂತ ಏನೇನೋ ಇಬ್ಬರು ಜಗಳ ಆಡ್ತಾರೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ರಜತ್ ಅವರು ಅಸಿಸ್ಟೆಂಟ್ ಆಗಿ ಅಶ್ವಿನಿ ಮತ್ತು ಗಿಲ್ಲಿ ಅವರಿಗೆ ಅಡುಗೆಯಲ್ಲಿ ಸಹಾಯ ಮಾಡಬೇಕು. ಸೊ ಅದಕ್ಕಾಗಿ ರಜತ್ ಅವರು ಮತ್ತು ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ತಿದ್ದಾರೆ, ಅಡುಗೆ ಮನೆಯಲ್ಲಿ ಸಹಾಯ ಮಾಡ್ತಿದ್ದಾರೆ. ಅಶ್ವಿನಿ ಅವ್ರಿಗೆ ಖಾರದ ಪುಡಿ ಹಾಕಿ ಇನ್ನೂ ಸ್ವಲ್ಪ ಚಿಕನ್ಗೆ ಅಂತ ಹೇಳ್ತಾ ಇದ್ದಾರೆ. ನಾವಿದರಿಂದ ಏನು ತಿಳ್ಕೊಬೋದು ಅಂತಂದರೆ, ನಮಗೆ ಆ ಥರ ಸಂದರ್ಭಗಳು ನಮಗೆ ಜಗಳ ಮಾಡೋ ಥರ ಆ ಥರ ವರ್ಡ್ಸ್ಗಳನ್ನ ಯೂಸ್ ಮಾಡೋ ಥರ ಸಂದರ್ಭಗಳು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಟೈಮ್ ಎಲ್ಲ ಕಾಮ್ ಆದಮೇಲೆ ಮತ್ತೆ ನಾವು ಸರಿ ಹೋಗ್ತೀವಿ. ರಜತ್ ಅವರು ಅಶ್ವಿನಿ ಅವರು ತುಂಬ ಓವರಾಗಿಯೇ ಜಗಳ ಮಾಡಿದರು. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ. ಇಬ್ಬರು ಮತ್ತೆ ಒಂದಾಗ್ತಾರ, ಚೆನ್ನಾಗಿ ಮಾತಾಡ್ಕೊಂಡಿರ್ತಾರ ಅಂತ ನೋಡೋಣ. ಹಾಗೆ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರನ್ನ ಅಳಿಸೋ ಟಾಸ್ಕ್ ಕೊಟ್ಟಿದ್ದಾರೆ. ಅದರಲ್ಲಿ ಗಿಲ್ಲಿ ಅವರು ರೇಗಿಸ್ತಾ ಇದ್ದಾರೆ ಕಾವ್ಯ ಅವ್ರನ್ನ ಫ್ರೀ ಪ್ರಾಡಕ್ಟ್ ಅಂತ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.